ಸಮಗ್ರ ಜೀವನ ಶೈಲಿಯಲ್ಲಿ. ಸೊ ನಮಗೆ ನಮಗೆ ಗೊತ್ತಿರುವಂಥದ್ದು ಆಂಟಿಬಯೋಟಿಕ್ ಅಂತ ಒಂದು ಪದ ಎಲ್ಲರೂ ಕೇಳಿರ್ತಾರೆ. ಆಂಟಿಬಯೋಟಿಕ್ ಅಲ್ವಾ? ವಾಟ್ ಈಸ್ ಆಂಟಿಬಯೋಟಿಕ್? ಆಂಟಿಬಯೋಟಿಕ್ ಅಂದ್ರೆ ಏನು? ಆಂಟಿಬಯೋಟಿಕ್ ಅಲ್ಲಿ ಯಾವ ಥರ ಇದೆ, ಏನಿದೆ ಎಲ್ಲ ಇದೆಲ್ಲ ನಾವು ಪದ ಕೇಳಿ ಕೇಳಿ ನಮ್ಮ ಆಂಟಿಬಯೋಟಿಕ್ಗಳು ಸುಚ್ಚಿ ಸುಚ್ಚಿ ನಮ್ಮ ಮಕ್ಕಳಿಗೆ ನಾವು ಯಾವ ಬೇಕಂದ್ರೆ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಅಂತ ಪದ ಪ್ರತಿ ವೈದ್ಯರಿಂದ ಕೇಳ್ತಾನೆ ಇರ್ತೀವಿ ಅದು ಅಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ವಾಟ್ ಈಸ್ ಆಂಟಿಬಯೋಟಿಕ್? ಆಂಟಿ ಅಂದ್ರೆ ಎಗನೆಸ್ಟ್, ವ್ಯತಿರೇಕವಾಗಿ. ಬಯಾಸ್ ಅಂದ್ರೆ ಜೀವ ಜೀವ ಜೀವಕ್ಕೆ ವ್ಯತಿರೇಕವಾಗಿ ವರ್ತಿಸೋದು, ಕೆಲಸ ಮಾಡುವಂಥದ್ದೇ ಆಂಟಿಬಯೋಟಿಕ್. ಯಾವ ಜೀವ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್. ಅರ್ಥ ಆಯ್ತಾ? ಬ್ಯಾಕ್ಟೀರಿಯಾ, ವೈರಸ್ ಇಂಥ ಜೀವದ ಮೇಲೆ ವ್ಯತಿರೇಕವಾಗಿ ಅಂದ್ರೆ ಅದನ್ನು ಸಾಯಿಸುವಂಥದ್ದು, ಅದನ್ನು ಹೆಚ್ಚಾಗಿ ವೃದ್ಧಿಯಾಗಿ ಬಿಡುವಂಥದ್ದು. ಅಂದ್ರೆ ಉದಾಹರಣೆಗೆ ಈ ಆಂಟಿಬಯೋಟಿಕ್ಸ್ ಅಲ್ಲಿ ಎರಡು ವಿಧಗಳಿದೆ. ಒಂದು ಫಾರ್ಮಾಸ್ಯೂಟಿಕಲ್ ಆಂಟಿಬಯೋಟಿಕ್ಸ್, ಎರಡನೇದು ನ್ಯಾಚುರಲ್ ಆಂಟಿಬಯೋಟಿಕ್ಸ್. ನಮಗೆಲ್ಲ ಗೊತ್ತಿರೋ ವಿಷಯ ಪೆನ್ಸಿಲಿನ್. ಅವತ್ತಿನ ಕಾಲದಲ್ಲಿ ಪೆನ್ಸಿಲಿನ್ ಅನ್ನೋದು ಒಂದು ರೀತಿಯಲ್ಲಿ ಒಂದು ವಿಶೇಷವಾದ ಆಂಟಿಬಯೋಟಿಕ್. ಯಾರಿಂದ ಬಂದಿರೋದು ಇದು? ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಬಂದಿರೋದು. ಆದರೆ ಅಲ್ಲಿ ಪ್ರಾಬ್ಲಮ್ ಇದೆ. ಫಾರ್ಮಾಸ್ಯೂಟಿಕಲ್ ಅದರಿಂದ ಬಂದಿರುವಂಥ ಯಾವುದೇ ಆಂಟಿಬಯೋಟಿಕ್ ಇರಲಿ, ಅಂದರೆ ಒಂದು ಬ್ಯಾಕ್ಟೀರಿಯಾ ಮೇಲೆ, ಒಂದು ವೈರಸ್ ಮೇಲೆ ವ್ಯತಿರೇಕವಾಗಿ ಕೆಲಸ ಮಾಡಿ ಅದರ ಸಂತಾನವನ್ನು ವೃದ್ಧಿ ಮಾಡಿಲ್ಲದೆ ನೋಡ್ಕೊಳ್ಳುವಂಥದ್ದು ಕೆಲಸ ಆಂಟಿಬಯೋಟಿಕ್ ಮಾಡ್ತಾ ಇರ್ತದೆ ನಮ್ಮ ದೇಹದಲ್ಲಿ. ಆದರೆ ನಮ್ಮ ದೇಹದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಇಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇದೆ, ಕೆಟ್ಟ ಬ್ಯಾಕ್ಟೀರಿಯಾ ಇದೆ. ಉದಾಹರಣೆಗೆ ಈ ಪ್ರಪಂಚದಲ್ಲಿ ಅಂದರೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಈ ಪ್ರಪಂಚದಲ್ಲಿ ಮರಗಳಾಗಲಿ ಯಾವುದೇ ಜೀವಿ ಆಗಲಿ ಈ ಬ್ಯಾಕ್ಟೀರಿಯಾ ಜೊತೆಗೆ ಜೀವನ ಮಾಡ್ಬೇಕು ಸ್ನೇಹಿತರೆ. ಬ್ಯಾಕ್ಟೀರಿಯಾ ಇಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ಲ, ಸಾಧ್ಯವಿಲ್ಲ. ನಮ್ಮ ಸುತ್ತು ಅನೇಕ ಈ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಗಳು ನಮ್ಮ ಸುತ್ತೂ ಇರುತ್ತೆ. ಒಂದು ಮರ ಆಗಲಿ, ಒಂದು ಜಂತು ಆಗಲಿ, ಒಂದು ಮನುಷ್ಯ ಆಗಲಿ, ಈ ಇದ್ರ ಜೊತೆಗೇನೆ ಜೀವನ ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾವೆಷ್ಟೋ ತಿಳ್ಕೊತಾ ಇರ್ತೀವಿ, ಏನಪ್ಪ ಕೆಟ್ಟ ಮನಸ್ಸುಗಳಿದೆ, ಒಳ್ಳೆ ಮನಸ್ಸುಗಳಿದೆ ಈ ಪ್ರಪಂಚದಲ್ಲಿ. ಯಾಕೆ? ನಿಮ್ಮ ದೇಹದಲ್ಲೇ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಎರಡೂ ಬಿಟ್ಟಿದಾರಲ್ಲ ನೀವು ಸೃಷ್ಟಿಕರ್ತ. ನೀವು ಅಷ್ಟೆಲ್ಲ ತಿಳ್ಕೊಬೇಕಂತ ವಿಷಯ ಏನಿಲ್ಲ. ಕೆಟ್ಟ ವ್ಯಕ್ತಿಗಳಿದ್ದಾರೆ, ಒಳ್ಳೆ ವ್ಯಕ್ತಿಗಳಿದ್ದಾರೆ ಪ್ರಪಂಚದಲ್ಲಿ ಅಂದರೆ ಹೌದು ಇರ್ತಾರೆ. ಇನ್ ಆ್ಯಂಗ್, ಡೇ ನೈಟ್ ಅಲ್ವಾ? ಕತ್ತಲೆ ಆಗಲು, ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಆಪೋಸಿಟ್ ಪೊಲಾರಿಟಿ, ನಾರ್ತ್ ಅಂಡ್ ಸೌತ್ ಪೋಲ್ ಆ ಥರ. ಅದೇ ರೀತಿಯಲ್ಲಿ ಪಾಸಿಟಿವ್ ಆ್ಯನ್ಸ್, ನೆಗೆಟಿವ್ ಆ್ಯನ್ಸ್ ಅಷ್ಟೇ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊತ ಹೋದರೆ ಕೆಟ್ಟ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮಲ್ಲೇ ಇದೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವು ಈ ಆಂಟಿಬಯೋಟಿಕ್ ಉಪಯೋಗಿಸ್ತೀವೋ ಅದು ಮಾಡಬೇಕಾಗಿರೋ ಕೆಲಸ ಈ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಸಾಯಿಸಬೇಕು. ಕೆಟ್ಟ ಬ್ಯಾಕ್ಟೀರಿಯಾ ವೃದ್ಧಿ ಆಗಬಾರ್ದು. ವೃದ್ಧಿ ಆಗಿದ್ರೆ ನಮ್ಗೆ ಅನೇಕ ರೋಗಗಳು ಬರ್ತಾ ಇರ್ತವೆ ಅಲ್ವಾ? ಇಲ್ಲಿಂದ ನೋಡಿ ನಮಗೆ ಕೋಲ್ಡ್ ಬರುತ್ತೆ ಅಂದರೆ ನೆಗಡಿ ಆಗತ್ತೆ, ಒಂಥರ ಸೀನು ಆಗ್ತಾ ಇರ್ತದೆ, ಒಂದು ರೀತಿಯಲ್ಲಿ ಕಾಫ್ ಅಂದರೆ ಕೆಮ್ಮು ಬರ್ತಾ ಇರ್ತವೆ, ಶ್ವಾಸಕೋಶ ವ್ಯಾಧಿ ಶುರು ಆಗುತ್ತೆ, ಜ್ವರ ಈ ವೈರಲ್ ಫೀವರ್ಸ್ ಬರ್ತಾ ಇರ್ತವೆ. ಈ ರೀತಿಯಲ್ಲಿ ಅನೇಕ ಟ್ಯೂಬರ್ಕ್ಯುಲೋಸಿಸ್, TB ಬರ್ತಾ ಇರ್ತದೆ, ನಿಮೋನಿಯಾ ಬರುತ್ತೆ. ಇವೆಲ್ಲನೂ ಈ ಬ್ಯಾಕ್ಟೀರಿಯಾದಿಂದ ಬರುವಂಥ ವ್ಯಾಧಿಗಳು. ಸೊ ಈ ರೀತಿಯಲ್ಲಿ ಬರುವಾಗ ಏನಂದ್ರೆ ಸ್ನೇಹಿತರೆ, ಕೆಟ್ಟ ಬ್ಯಾಕ್ಟೀರಿಯಾ ಮಾತ್ರ ಸಾಯಿಸಿದ್ರೆ ಪರವಾಗಿಲ್ಲ. ಈ ಆಂಟಿಬಯೋಟಿಕ್ ತಗೊಂಡಿದ್ರೆ ಕೆಟ್ಟ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತು, ಎಲ್ಲ ಸತ್ತೋಯ್ತು. ಇದು ಫಾರ್ಮಾಸ್ಯೂಟಿಕಲ್ ಆಂಟಿಬಯೋಟಿಕ್ ಮಾಡೋಂಥ ದೊಡ್ಡ ಪ್ರಾಬ್ಲಮ್. ಒಳಗಡೆ ಹೋದ್ಮೇಲೆ ಏನು ಮಾಡ್ತದೆ ಗೊತ್ತಾ? ಅದು ಕೆಟ್ಟ ಬ್ಯಾಕ್ಟೀರಿಯಾ ಸಾಯಿಸ್ತದೆ, ವೃದ್ಧಿ ಮಾಡಿಸ್ಕೊ ಬಿಡಲ್ಲ. ಒಳ್ಳೆ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಪಚನ ಆಗೋದಿಲ್ಲ ಸ್ನೇಹಿತರೆ. ನಮ್ಮ ಈ ಕರ್ಲು ಒಳಗಡೆ ಅನೇಕ ಬ್ಯಾಕ್ಟೀರಿಯಾ ಇದೆ. ಅದೇ ನಾವು ತಗೊಂಡಿರುವಂಥ ಆಹಾರವನ್ನು ಒಂದು ರೀತಿಯಲ್ಲಿ ಫಲದೀಕರಣ ಮಾಡಿ, ಪಚನವನ್ನು ಮಾಡಿ ನಮಗೆ ಶಕ್ತಿ ಕೊಡುವಂಥ ವಿಧಾನ. ಮತ್ತೆ ಆ ಒಳ್ಳೆ ಬ್ಯಾಕ್ಟೀರಿಯಾ ಹೋಗಿದ್ರೆ ಅದನ್ನ ನಾವೆಂತ ಕರಿತೀವಿ ಗೊತ್ತಾ? ಇಂಟೆಸ್ಟಿನ್ ಫ್ಲೋರಾ ಅಂತ ಕರಿತೀವಿ. ನೋಡಿ, ಎರಡು ಪ್ರಮಾದಗಳಿದೆ ಈ ಫಾರ್ಮಾಸ್ಯೂಟಿಕಲ್ ಆಂಟಿಬಯೋಟಿಕ್ ಇಂದ. ಒಂದನೇ ಪ್ರಮಾದ, ಇಂಟೆಸ್ಟಿನಲ್ ಫ್ಲೋರಾ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗತ್ತೆ. ಅದೇ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ನಾಶನವಾಗತ್ತೆ. ಎರಡನೇದು ಏನಾಗುತ್ತೆ ಗೊತ್ತಾ? ನಮ್ಮ ಇಮ್ಯುನಿಟಿ ಪವರ್ನು ಇದು ಪೂರ್ತಿ ವಿಹೀನ ಮಾಡುತ್ತೆ. ಇಮ್ಯುನಿಟಿ ಸಿಸ್ಟಮ್ ಅನ್ನು ಬಲಹೀನ ಮಾಡುತ್ತೆ ಸ್ನೇಹಿತರೆ. ಯಾವುದು? ಈ ಫಾರ್ಮಾಸ್ಯೂಟಿಕಲ್ ಆಂಟಿಬಯೋಟಿಕ್.
ಆಂಟಿಬಯೋಟಿಕ್. ಅರ್ಥ ಆಯ್ತಾ? ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಆದಷ್ಟು ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಹೋಗ್ಬೇಕಾಗತ್ತೆ. ಯಾವುದು ನ್ಯಾಚುರಲ್ ಆಂಟಿಬಯೋಟಿಕ್ಸು? ಏನೋ ಎಷ್ಟೋ ಉದಾಹರಣೆಗಳು ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ನಮ್ಮ ಭಾರತ ಪ್ರತಿ ಅಡಿಗೆ ಮನೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿರುವಂಥ ಅಡಿಗೆ ಮನೆಯಲ್ಲಿರುವಂಥ ಪ್ರತಿ ಒಂದೂ ಸಹ ನ್ಯಾಚುರಲ್ ಆಂಟಿಬಯೋಟಿಕ್ಸ್. ಯಾವ್ದ್ಯಾವುದು? ಉದಾಹರಣೆಗೆ ಬೆಳ್ಳುಳ್ಳಿ, ಒಂದು ರೀತಿಯಲ್ಲಿ ಅರಿಶಿನ ಪೌಡ್ರು, ಮತ್ತು ಮೆಣಸಿನಕಾಯಿ ಅಂದರೆ ಸಾರಿ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಈ ರೀತಿಯಲ್ಲಿ ನೋಡ್ತಾ ಹೋದರೆ ಲವಂಗ, ಅಂದರೆ ಪೆಪ್ಪರು, ಲವಂಗ, ಇವೆಲ್ಲನೂ ಸಹ ಎಲ್ಲ ಈ ಸ್ಪೈಸಿ ಪದಾರ್ಥಗಳು, ಮಸಾಲ ಪದಾರ್ಥಗಳು ನಾವು ಉಪಯೋಗಿಸ್ತೀವಲ್ಲ ಒಂಥರ, ಅವೆಲ್ಲನೂ ಸಹ ಪ್ರತಿಯೊಂದು ನ್ಯಾಚುರಲ್ ಆಂಟಿಬಯೋಟಿಕ್. ಈ ನ್ಯಾಚುರಲ್ ಆಂಟಿಬಯೋಟಿಕ್ನ ಉಪಯೋಗಿಸ್ಕೊಂಡು ನಾವೇನು ಮಾಡಬೇಕು? ಅನೇಕ ನಮಗಿರುವಂಥ ಸಮಸ್ಯೆಗಳನ್ನ ನಾವು ಹೋಗಲಾಡಿಸ್ಕೋಬೇಕಾಗತ್ತೆ. ಹೇಳ್ಬೇಕಂದ್ರೆ ಒಂದು ಯಾವುದೇ ವ್ಯಾಧಿ ಬಂದರೆ ಫಸ್ಟ್ ನಾವು ನ್ಯಾಚುರಲ್ ಆಂಟಿಬಯೋಟಿಕ್ ಮೇಲೆ ನಾವು ಅದ್ರ ಮೇಲೆ ಆಧಾರ ಆಗಬೇಕಾಗತ್ತೆ ಅಲ್ವಾ? ಸೊ ಯಾವುದೇ ರೀತಿಯಲ್ಲಿ ನೇರವಾಗಿ ಹೋಗಿ ಈ ಫಾರ್ಮಸ್ಯೂಟಿಕಲ್ ಆಂಟಿಬಯೋಟಿಕ್ ತೊಗೊಂಡು ಬಂದು ನಾವು ಹೊರಗಡೆ ಹಾಕ್ಕೊಂಡಿದ್ರೆ, ನಾನು ಈಗಾಗಲೇ ಹೇಳಿದ ಪ್ರಕಾರ ಅಷ್ಟು ಪ್ರಮಾದಗಳು ನಿಮಗೆ ಆಗತ್ತೆ. ನಿಮಗೆ ಲಾಭ ಇಲ್ಲ, ಹೆಚ್ಚು ನಷ್ಟನೇ ಆಗೋದು ದೇಹಕ್ಕೆ. ಅರ್ಥ ಆಯ್ತಾ? ಸೊ ಆ ವ್ಯಾಧಿ ಕಡಿಮೆ ಆಗಲ್ಲ, ವ್ಯಾಧಿ ಹೆಚ್ಚಾಗ್ತಾ ಹೋಗ್ತದೆ. ಆ ರೀತಿಯಲ್ಲಿ ಅನೇಕ ಸೈಡ್ ಎಫೆಕ್ಟ್ಸ್ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ನ್ಯಾಚುರಲ್ ಆಂಟಿಬಯೋಟಿಕ್ ಅಂದರೆ ಏನು ಅಂತ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ವಿ. ನ್ಯಾಚುರಲ್ ಆಂಟಿಬಯೋಟಿಕ್ ಏನು ಮಾಡುತ್ತೆ ಅಂದರೆ, ಅದು ನಾವು ಯಾವುದೇ ರೀತಿಯಲ್ಲಿ ಒಂದು ಕಷಾಯ ರೂಪದಲ್ಲಿ, ಪೇಸ್ಟ್ ರೂಪದಲ್ಲಿ, ಆಹಾರದಲ್ಲಿ ಎಲ್ಲಿ ನಾವು ಸ್ವೀಕಾರ ಮಾಡ್ತಾ ಹೋಗ್ತೀವೋ ಏನು ಮಾಡುತ್ತೆ ಅಂದರೆ, ನಮ್ಮ ಇಂಟೆಸ್ಟಿನ್ ಫ್ಲೋರಾ ಡ್ಯಾಮೇಜ್ ಆಗಲ್ಲ, ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತೆ, ರೋಗದ ಮೇಲೆ ನಿರೋಧಕ ಶಕ್ತಿ, ಪ್ರತಿರಕ್ಷಾ ವ್ಯವಸ್ಥೆಯನ್ನು ಬಲಪಡಿಸ್ತದೆ, ಪ್ರತಿ ರೋಗದ ಮೇಲೆ ಕೆಲಸ ಮಾಡಿಸ್ತದೆ, ಪ್ರತಿ ವ್ಯಾಧಿಯನ್ನು ದೂರ ಮಾಡ್ತದೆ. ಜೀವಸತ್ವಗಳು ಯಾವುದೇ ಅಂದರೆ ಜೀವಸತ್ವಗಳು ಬರುತ್ತೆ, ಹೇಳ್ಬೇಕಂದ್ರೆ ಜೀವಸತ್ವಗಳು ಬರುತ್ತೆ. ಸೊ ನಮಗೆ ಯಾವುದೂ ಡ್ಯಾಮೇಜ್ ಆಗಲ್ಲ, ನಮ್ಮನ್ನು ಹಾಗೆ ಪ್ರತಿರಕ್ಷಾ ವ್ಯವಸ್ಥೆಯನ್ನು ಕಾಪಾಡುತ್ತೆ. ನಾವು ಎಲ್ಲ ರೋಗಗಳಿಂದ ದೂರ ಆಗ್ತೀವಿ, ಈಸಿಯಾಗಿ ನಾವು ಚೇತರಿಸ್ಕೊತೀವಿ. ಅದು ಅರ್ಥ ಮಾಡ್ಕೋಬೇಕು ನೀವು ಇವತ್ತಿನ ಈ ಕ್ಲಾಸಲ್ಲಿ. ಸೊ ಇದೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.